ಪ್ರೀತಿಸುತ್ತದೆ ಸತ್ಯವೇ ಹೋಗುತ್ತದೆ. ನಿನ್ನ ನಿಜವಾದಂತ ಪ್ರೇಮವನ್ನು ನಾನು ಪರೀಕ್ಷೆ ಮಾಡಬೇಕು. ಆ ಪರೀಕ್ಷೆಗೆ ಸಿದ್ಧ ನೋಡೋಣ. ಏನು ಇನ್ನೇನು? ಈಗ ತಾನೇ ದೇವರ ಕೋಣೆಯಲ್ಲಿ ಹೊತ್ತಿಸಿಟ್ಟಂತಹ ದೀಪವಿದೆ. ಇಲ್ಲಿಗೆ ನಿನ್ನ ಪರೀಕ್ಷೆಗೆ ಅರ್ಥವಾಗ್ಲಿಲ್ಲ ನನಗೆ. ದೇವರ ಕೋಣೆಯಲ್ಲಿ ಹೊತ್ತಿಸಿಟ್ಟಂತ ದೀಪದ ಮುಂದೆ ನಿಂದಂತ ಭಕ್ತರು ಕೈ ಮುಗಿದು ಬೇಡಿಕೊಳ್ಳುವಂತ ಕಾಲಕ್ಕೆ ಅವರ ಮೈ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಭಾವಗಳಿರುವುದಿಲ್ಲ. ಅಲ್ಲಿ ನಮಗೆ ಕಾಣುವುದು ಶುದ್ಧ ಅಂತರಂಗ, ಪವಿತ್ರವಾದಂತಹ ಭಕ್ತಿ ಪ್ರಧಾನವಾದಂತಹ ಅಂತರಂಗ. ಹೇಳಿಲ್ಲ ನಾನು ಪ್ರೀತಿಸ್ತೇನೆ ವಂಶಿ, ಪ್ರೇಮಿಸ್ತೇನೆ ಹೇಳ್ತಿಲ್ಲ. ನೋಡೋಣ ವಂಶಿ ಕುರಿತಾದಂತಹ ಪ್ರೇಮವೆಂಬುದು ನಿನ್ನ ಮೈ ಮನಸ್ಸಿನಲ್ಲಿ ಹೇಗೆ ಹಾಸು ಹೊಕ್ಕಾಗಿದೆ ಅಂತ ತಿಳಿಬೇಕು. ಅದಕ್ಕೆ ಬೇಕಾಗಿ ಈಗ ತಾನೇ ದೇವರ ಕೋಣೆಯಿಂದ ತಂದಂತ ದೀಪವನ್ನು ಮುಟ್ಟಿ ಆನೆ ಮಾಡಿ ಹೇಳು. ವಂಶಿ, ಕಾಯೇನ ವಾಚ ಮನಸ್ಸ ತ್ರಿಕರಣ ಶುದ್ಧತೆಯಿಂದ ನಾನಿನ್ನ ಆರಾಧಿಸ್ತಾ ಇದ್ದೇನೆ. ದೇವರ ಕೋಣೆಯಲ್ಲಿರುವಂತೆ ಈ ಜ್ಯೋತಿಯನ್ನು ಮುಟ್ಟಿದ್ರೆ ನಮ್ಮ ಪ್ರೇಮ ಜ್ಯೋತಿ ಬೆಳಗುತ್ತದಂತಾದ್ರೆ ನನ್ನ ಮಾತುಗಳನ್ನು ಕೇಳು ವಂಶಿ. ಹೇಳು. ಈ ಅಗ್ನಿಯಾಣೆಯಾಗಿಯೂ ನಾನಿನ್ನನ್ನು ಪ್ರೀತಿಸುತ್ತಿದ್ದದ ಸತ್ಯ. ಯಾವುದೋ ಒಂದು ಹೆಣ್ಣಿನಿಂದ ನನಗೆ ಮೋಸ ಆಗಿದೆ ಎಂಬ ಕಾರಣಕ್ಕೆ ನಿನ್ನನ್ನು ನಾನು ಅನುಮಾನದ ಕಣ್ಣಿನಿಂದ ಕಂಡೆ. ನಾನು ಮಾಡಿದ ಪರೀಕ್ಷೆಯಿಂದ ನಿನ್ನ ಕೈ ಹಿಡಿದು ಬಿದ್ದು ಹೋಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಲಾವಣ್ಯ. ವಂಶಿ, ದೇಹಕ್ಕಾದಂತ ಗಾಯ ಒಂದೆರಡು ದಿನದಲ್ಲಿ ಮಾಸಿ ಹೋಗುತ್ತದೆ. ಮನಸ್ಸಿಗಾಗುವ ಗಾಯ ಶಾಶ್ವತವಾಗಿ ಉಳಿಯುತ್ತದೆ. ನಾನಿನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಏನು ಮುಂದೆಂದಿಗೂ ನೀ ನನ್ನ ಜೀವನವನ್ನು ಕಷ್ಟಕ್ಕೊಳಪಡಿಸಬೇಡ. ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ವಂಶಿ. ಲಾವಣ್ಯ, ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸಿಗೆ ನಾನು ನೋವನ್ನು ಕೊಡುವುದಿಲ್ಲ. ಹೆಚ್ಚು ಯಾಕೆ ನನ್ನ ಈ ಹೃದಯದಿಂದ ನಿನ್ನನ್ನು ನಾನು ದೂರ ಮಾಡುವುದಿಲ್ಲ ಲಾವಣ್ಯ. ವಂಶಿ